ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ಗೆ 40 ಲಕ್ಷ ರೂಪಾಯಿ ಕೊಟ್ಟಂತಹ ಮೋಹನ್ ರಾಜ್ ಅನ್ನುವಂತಹ ವ್ಯಕ್ತಿ ಫೈನಲಿ ಈಗ ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ದಾರೆ. ದರ್ಶನ್ಗೆ 40 ಲಕ್ಷ ಕೊಟ್ಟಂತಹ ಮೋಹನ್ ರಾಜ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಸಿಪಿ ಚಂದನ್ ಕುಮಾರ್ ಮುಂದೆ ಇವರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಮೋಹನ್ ರಾಜ್ ಬೆಂಗಳೂರು ಮಾಜಿ ಉಪಮೇಯರ್ ಕೂಡ ಹೌದು. ಮೋಹನ್ ರಾಜ್ಗೆ ಈ ಹಿಂದೆ 2 ಸಲ ನೋಟಿಸ್ ಕೊಡೋ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ರು. ಬಟ್ ನಾಪತ್ತೆ ಆಗಿದ್ರು, ಅವರು ಅಜ್ಞಾತವಾಸಕ್ಕೆ ತೆರಳಿದ್ರು. ಸೊ ಇದನ್ನೆಲ್ಲ ಕೇಳ್ತಾರೆ ಪೊಲೀಸರು ವಿಚಾರಣೆ ಸಂದರ್ಭದಲ್ಲಿ. ಯಾಕೆ ಸ್ವಿಚ್ ಆಫ್ ಇತ್ತು, ಯಾಕೆ ಫಸ್ಟ್ ನೋಟಿಸ್ಗೆ ರೆಸ್ಪಾಂಡ್ ಮಾಡಲಿಲ್ಲ, ಮತ್ತೆ ಯಾವ ಉದ್ದೇಶಕ್ಕಾಗಿ ಹಣ ಕೊಟ್ಟಿದ್ದು, ಮತ್ತೆ ಹತ್ಯೆ ನಡೆದ ಬಗ್ಗೆ ಏನೇನು ಮಾಹಿತಿ ನಿಮಗೆ ಗೊತ್ತಿದೆ ಅದನ್ನು ತಿಳಿಸ್ಕೊಡಿ ಅಂತ ಕೇಳ್ತಾರೆ. ಮತ್ತು ಹಣದ ಉದ್ದೇಶ ಏನು, ಹಣ ಕೊಟ್ಟಿದ್ರ ಉದ್ದೇಶ ಏನು ಅನ್ನೋ ಪ್ರಶ್ನೆಗೆ ಪೊಲೀಸರಿಗೆ ಕನ್ವಿನ್ಸಿಂಗ್ ಆಗಿ ಉತ್ತರ ಕೊಡ್ತಾರ ಮೋಹನ್ ರಾಜ್ ಅನ್ನೋದು ಪ್ರಶ್ನೆ. ಹಾಗೂ ಇಷ್ಟು ದಿನಗಳ ನಿರಂತರ ಪೊಲೀಸರ ಸಂಪರ್ಕ ಮಾಡೋದಕ್ಕೆ ಫೋನ್ ಕಾಲ್ಸ್ ಮೂಲಕ ಪ್ರಯತ್ನ ಪಟ್ಟರು, ವಾಟ್ಸಾಪ್ ಮೂಲಕ ನೋಟಿಸ್ ಕೊಡೋದಕ್ಕೆ ಪ್ರಯತ್ನ ಪಟ್ಟರು, ಯಾವುದಕ್ಕೂ ಕೂಡ ಅವ್ರು ರೆಸ್ಪಾಂಡ್ ಯಾಕೆ ಮಾಡಿರಲಿಲ್ಲ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರವನ್ನ ಕಂಡುಕೊಳ್ತಾರೆ. ಮತ್ತೆ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಇರುವಂತಹ ಮತ್ತೊಂದು ಗಂಭೀರ ಆರೋಪ ಏನಂದ್ರೆ, ಇಡೀ ಕೊಲೆ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಹಣದ ಬಲದ ಪ್ರಯೋಗ ಮಾಡಿದ್ರು, ವಿವಿಐಪಿ ಕಾಂಟ್ಯಾಕ್ಟ್ ಅನ್ನ ಬಳಸಿದ್ರು ಅಂತ. ಸೊ ಇದೆಲ್ಲ ನಿಮಗೆ ಗೊತ್ತಿತ್ತ ಅಂತ ಕೂಡ ಕೇಳುವಂತಹ ಸಾಧ್ಯತೆ ಇದೆ. ಇಡೀ ಕೇಸನ್ನ ಕವರ್ ಅಪ್ ಮಾಡೋದಕ್ಕೆ 40 ಲಕ್ಷವನ್ನ ಯೂಸ್ ಮಾಡಿದ್ದಾರೆ ಕೊಲೆ ಆರೋಪಿ ದರ್ಶನ್ ಅನ್ನುವಂತಹ ಆರೋಪ. ಹೀಗಾಗಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಮೋಹನ್ ರಾಜ್ ಮೇಲೆ ಇರುವಂತಹ ಗಂಭೀರ ಆರೋಪ ಏನಂದ್ರೆ, ಅಕ್ಯೂಸ್ಡ್ಗಳಿಗೆ ಫಂಡಿಂಗ್ ಮಾಡಿದಂತಹ ಆರೋಪ. ಸೊ ಅಕಾರ್ಡಿಂಗ್ ಟು ದ ಲಾ ಅಕ್ಯೂಸ್ಡ್ಗಳಿಗೆ ಫಂಡಿಂಗ್ ಮಾಡಿರುವಂತಹ ಆರೋಪ ಸಾಬೀತಾದ್ರೆ ಇವ್ರಿಗೂ ಕೂಡ ಅಂಥದ್ದೇ ಶಿಕ್ಷೆ ಗುರಿ ಆಗ್ಬೇಕಾಗತ್ತೆ. ಬಟ್ ಹಣದ ಉದ್ದೇಶದ ಬಗ್ಗೆ ಇಲ್ಲಿ ತನಕ ಮೋಹನ್ ರಾಜ್ ಏನಂತ ಬಾಯ್ಬಿಟ್ಟಿದ್ದಾರಂತೆ, ತನಿಖೆ ಹೇಗೆ ಸಾಗ್ತಾ ಇದೆ ಅಂತ. ಮಮತಾ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂಥ ದರ್ಶನ್ ಅಂಡ್ ಗ್ಯಾಂಗ್ಗೆ ಮಾಜಿ ಉಪಮೇಯರ್ ಆಗಿರುವಂಥ ಮೋಹನ್ ರಾಜ್ ಅವರು 40 ಲಕ್ಷ ಹಣವನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಂಥ ಹಣವನ್ನು ಈ ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ಆತನ ಬಾಡಿ ಸಾಗಾಟ ಮಾಡಲಿಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿತ್ತು. ಆ ಕಾರಣಕ್ಕಾಗಿ ಮೋಹನ್ ರಾಜ್ ಅವರಿಗೆ ಪೊಲೀಸರು ನೋಟಿಸನ್ನು ಕೊಟ್ಟಿದ್ರು. ಈ ಪ್ರಕರಣದಲ್ಲಿ ನಿಮ್ಮ ಹೆಸರು ತಳಕು ಹಾಕಿಕೊಂಡಿದೆ, ಹಾಗಾಗಿ ನೀವು ವಿಚಾರಣೆಗೆ ಬಂದು ನೀವು ಕೊಟ್ಟಂಥ ಹಣದ ಬಗ್ಗೆ ಕ್ಲಾರಿಟಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸನ್ನು ಕೊಟ್ಟಿದ್ರು. 2ನೇ ಬಾರಿ ನೋಟಿಸ್ ಕೊಟ್ಟ ಬಳಿಕ ಇವತ್ತು ಮೋಹನ್ ರಾಜ್ ಅವರು ಎಸಿಪಿ ಚಂದನ್ ಅವರ ಮುಂದೆ ಬಸವೇಶ್ವರ ನಗರದ ಎಸಿಪಿ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಕಳೆದ ಅರ್ಧ ಗಂಟೆಯಿಂದ ಮೋಹನ್ ರಾಜ್ ಅವರನ್ನ ಎಸಿಪಿ ಚಂದನ್ ಅವರು ವಿಚಾರಣೆ ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಅವರು ಕೊಟ್ಟಂತ 40 ಲಕ್ಷ ಹಣದ ಮೂಲ ಮತ್ತೆ ಜೊತೆಗೆ ದರ್ಶನ್ಗೆ ಯಾವ ಕಾರಣಕ್ಕಾಗಿ ಈ ಒಂದು 40 ಲಕ್ಷ ಹಣವನ್ನು ನೀವು ಕೊಟ್ಟಿದ್ರಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಈಗಾಗಲೇ ಎಸಿಪಿ ಚಂದನ್ ಅವರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಇವರು ಬಳಸಿದಂಥ 40 ಲಕ್ಷ ಹಣ ಏನಿದೆ ಈ ಒಂದು ಆರೋಪಿಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ವಿಚಾರ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಹನ್ ರಾಜ್ ಅವರಿಂದ ಪ್ರಮುಖವಾದ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಎಸಿಪಿ ಚಂದನ್ ಅವರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಮಮತಾ, ನಾಗೇಶ್, ಇದೇ ಹಣದ ಮೂಲಕ ಇಡೀ ಪ್ರಕರಣದಲ್ಲಿ ಕವರ್ ಅಪ್ ಮಾಡೋದಕ್ಕೆ ದರ್ಶನ್ ಪ್ರಯತ್ನ ಪಟ್ಟಿದ್ರು, ಅದೇ ತಮ್ಮ ಹೆಸರು ತಮ್ಮ ಸಂಗಡಿಗರ ಹೆಸರು ಬರದಂತೆ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ. ಸೊ ಇಲ್ಲಿ ಈ ವ್ಯಕ್ತಿಯನ್ನ ಸಾಕ್ಷಿಯಾಗಿ ಪರಿಗಣಿಸ್ತಾರಾ ಈ ಪ್ರಕರಣದಲ್ಲಿ, ಅಥವಾ ಇವರನ್ನು ಕೂಡ ಆರೋಪಿಯನ್ನಾಗಿ ಮಾಡುವಂತಹ ಸಾಧ್ಯತೆ ಇದೆಯಾ? ಯಾವುದರ ಸಾಧ್ಯತೆ ದಟ್ಟವಾಗಿದೆ ಅಂತ? ಮಮತಾ, ಮೋಹನ್ ರಾಜ್ ಅವರ ಬಳಿ ಹಣವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಿದ್ದಂತೆ ಪೊಲೀಸರು ಅವರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಮೋಹನ್ ರಾಜ್ ಅವರನ್ನು ಐ ವಿಟ್ನೆಸ್ ಅನ್ನು ಮಾಡಿಕೊಳ್ಳಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಅವರು 40 ಲಕ್ಷ ಹಣವನ್ನು ಕೊಟ್ಟಿರೋದ್ರ ಬಗ್ಗೆ ಪಕ್ಕ ಆಯಿತು ಅಂದರೂ ಕೂಡ ಈ ಪ್ರಕರಣದಲ್ಲಿ ಮೋಹನ್ ರಾಜ್ ಅವರನ್ನು ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡುವ ಹಂತಕ್ಕೆ ಹೋಗೋದಿಲ್ಲ. ಈ ಪ್ರಕರಣದಲ್ಲಿ ಮೋಹನ್ ರಾಜ್ ಅವರನ್ನು ಐ ವಿಟ್ನೆಸ್ ಅನ್ನಾಗಿ ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ ನೋಟಿಸ್ ಕೊಟ್ಟು ಅವರನ್ನ ಕರೆದು ವಿಚಾರಣೆ ಮಾಡಿ ಈ 40 ಲಕ್ಷ ಹಣ ಯಾವಾಗ ಕೊಟ್ಟಿದ್ದು, ಯಾವ ಕಾರಣಕ್ಕಾಗಿ ನೀವು ದರ್ಶನ್ ಅಂಡ್ ಗ್ಯಾಂಗ್ಗೆ ಈ ಹಣವನ್ನು ಕೊಟ್ಟಿದ್ರಿ ಅನ್ನುವಂಥದ್ರ ಬಗ್ಗೆ ಉತ್ತರವನ್ನು ಪಡೆದುಕೊಳ್ಳುವ ಕೆಲಸವನ್ನು ಮೊದಲನೇದಾಗಿ ಎಸಿಪಿ ಚಂದನ್ ಅವರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮೊದಲನೇದಾಗಿ ಅವರ ಪಾತ್ರ ಏನು ಮತ್ತು ಹಣ ಕೊಟ್ಟಿದ್ರ ಉದ್ದೇಶ, ಹಾಗೂ ಇಷ್ಟು ದಿನ ಪೊಲೀಸರ ಕರೆಯನ್ನು ಯಾಕೆ ಸ್ವೀಕರಿಸ್ತಾ ಇರಲಿಲ್ಲ, ನೋಟಿಸ್ಗೆ ಯಾಕೆ ರೆಸ್ಪಾಂಡ್ ಮಾಡಿರಲಿಲ್ಲ, ಅದೆಲ್ಲವನ್ನ ಕೂಡ ಉತ್ತರ ಕಂಡುಕೊಳ್ತಾರೆ. ಒಂದು ವೇಳೆ ಕನ್ವಿನ್ಸಿಂಗ್ ಆಗಿರುವಂತಹ ಉತ್ತರ ಕೊಟ್ಟರೆ ಸಾಕ್ಷಿಯಾಗಿ ಪರಿಗಣಿಸಬಹುದು, ಅಥವಾ ಇವ್ರದ್ದು ಪಾತ್ರದ ಬಗ್ಗೆ ಏನಾದರೂ ಅನುಮಾನದ ವಾಸನೆ ಬಂದರೆ ಮುಂದಿನ ದಿನಗಳಲ್ಲಿ ಆರೋಪಿಯನ್ನಾಗಿ ಕೂಡ ಮಾಡಬಹುದು. ಎರಡೂ ಸಾಧ್ಯತೆ ಈ ಕ್ಷಣಕ್ಕಂತೂ ದಟ್ಟವಾಗಿದೆ.
ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆವಿಲ್ ನಿರ್ದೇಶಕ ಪ್ರಕಾಶ್ ವಿಚಾರಣೆ ಅಂತ್ಯ ಆಗಿದೆ. ವಿಚಾರಣೆ ಮುಗಿಸಿ ಮಿಲನ ಪ್ರಕಾಶ್ ಅವರು ಹೊರಟಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಟಿಸ್ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಅವರು ಹಾಜರಾಗಿದ್ರು. ಕೊಲೆ ಬಳಿಕ ಡೆವಿಲ್ ಶೂಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ದರ್ಶನ್ ಮೈಸೂರಿಗೆ ಬಂದಿದ್ರು. ಇನ್ಫ್ಯಾಕ್ಟ್ ಇದೇ ಚಿತ್ರತಂಡದವರು ಕಾಯ್ದಿರಿಸಿದಂತಹ ಹೋಟೆಲ್ನಲ್ಲಿ ಅವರು ವಾಸ್ತವ್ಯವನ್ನ ಹೂಡಿದ್ರು. ಡೆವಿಲ್ ಚಿತ್ರತಂಡವನ್ನ ಭೇಟಿ ಮಾಡಿದ್ರು ಅಂತ ಕೂಡ ಹೇಳಲಾಗ್ತದೆ. ಸೊ ಅದೆಲ್ಲದ್ರ ಬಗ್ಗೆ ಮಾಹಿತಿ, ಕೊಲೆಯಾದ ನಂತರ ದರ್ಶನ್ ಆಕ್ಟಿವಿಟೀಸ್ ಬಗ್ಗೆ ಇನ್ನಷ್ಟು ಸಂಕ್ಷಿಪ್ತವಾಗಿ ಮಾಹಿತಿ ಬೇಕಾಗಿದ್ದರಿಂದ ಮಿಲನ ಪ್ರಕಾಶ್ ಅವರಿಗೂ ಕೂಡ ನೋಟಿಸ್ ಸರ್ವಾಗಿತ್ತು. ಸೊ ವಿಚಾರಣೆಯನ್ನು ಎದುರಿಸಿ ಹೊರಡುವಂತಹ ಸಂದರ್ಭದಲ್ಲಿ ಪ್ರತಿಕ್ರಿಯೆಗೆ ನಿರಾಕರಿಸಿದ್ದಾರೆ. ಯಾವುದೇ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿಲ್ಲ. ಅವರು ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಉತ್ತರ ಕೊಡದೆ ನಿರಾಕರಿಸಿ ಮುಂದಕ್ಕೆ ಸಾಗ್ತಾ ಇರುವಂತಹ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸರ್ ಏನಿದೆ ಹೇಳಿ ಸರ್. ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಮೂವಿ ಬಗ್ಗೆ ಹೇಳಿ ಸರ್. ಹೋಗಿ ಸರ್ ಮೂವಿ ಬಗ್ಗೆ ಒಂದೇನು ಹೇಳ್ತೀನಿ ಪ್ಲೀಸ್ ಸರ್. ಪ್ರಕಾಶ್ ಸರ್ ಹೋಗು ಸರ್ ಏನಿದೆ ಹೇಳಿ ಸರ್. ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್. ಸರ್ ಮೂವಿ ಬಗ್ಗೆ ಹೇಳಿ ಸರ್. ಹೋಗಿ ಸರ್ ಮೂವಿ ಬಗ್ಗೆ ಒಂದೇನು ಹೇಳ್ತೀನಿ ಪ್ಲೀಸ್ ಸರ್. ಪ್ರಕಾಶ್ ಸರ್ ಹೋಗು. ಇದು ಡೆವಿಲ್ ಚಿತ್ರದ ನಿರ್ದೇಶಕ ಮಿಲನ ಪ್ರಕಾಶ್ ಅವರು ವಿಚಾರಣೆಯನ್ನ ಎದುರಿಸಿ ಹೊರಬಂದಂತಹ ಸಂದರ್ಭದಲ್ಲಿ ಒಂದೇ ಒಂದು ಪ್ರತಿಕ್ರಿಯೆ ಕೊಡೋದಕ್ಕೂ ನಿರಾಕರಿಸಿ ನಿರ್ಗಮಿಸ್ತಾ ಇರುವಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ದೃಶ್ಯ. ಯಾವುದೇ ರಿಯಾಕ್ಷನ್ ಕೊಡೋದಕ್ಕೆ ಅವರು ಬಯಸಿಲ್ಲ. ಕೊಲೆಯ ನಂತರ ಆರೋಪಿ ದರ್ಶನ್ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ತಂಗಿದ್ರು. ಆ ಹೋಟೆಲ್ ಬುಕ್ ಆಗಿತ್ತು ಡೆವಿಲ್ ಚಿತ್ರತಂಡದವರಿಂದಲೇ. ಬಿಕಾಸ್ ಅವ್ರ ಚಿತ್ರೀಕರಣದಲ್ಲಿ ಭಾಗಿಯಾಗೋದಕ್ಕೆ ಅಂತ ಮೈಸೂರಿಗೆ ಬಂದಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಒಂದಷ್ಟು ಡೀಟೇಲ್ಸ್ ಬೇಕಾಗಿರುತ್ತೆ ಪೊಲೀಸರಿಗೆ. ಹೀಗಾಗಿ ನೋಟಿಸ್ ಕೊಟ್ಟು ಕರೆಸ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮುರಳಿ. ವಿಚಾರಣೆ ಹೇಗೆ ಸಾಕ್ತು? ಒಂದೇ ಒಂದು ಪ್ರತಿಕ್ರಿಯೆನ ಕೊಡೋದಕ್ಕೆ ನಿರಾಕರಿಸಿದ್ರು ಮಿಲನ ಪ್ರಕಾಶ್ ಅವರು. ಡೀಟೇಲ್ಸ್ ಏನೇನು ಕೊಡ್ತೀರಿ? ಮಮತಾ, ಏನಂದ್ರೆ ಸರಿಸುಮಾರು 1 ಗಂಟೆ 1.5 ಗಂಟೆಗಳ ಕಾಲ ಮಿಲನ ಪ್ರಕಾಶ್ ಅವ್ರನ್ನ ವಿಚಾರಣೆಗೊಳಪಡಿಸಿದ್ರು. ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಇಡೀ ಘಟನಾವಳಿಗಳು, ಯಾಕೆಂದ್ರೆ ಹತ್ಯೆ ಆಗುತ್ತೆ, ಶನಿವಾರ ಹತ್ಯೆ ಆಗುವಂಥದ್ದು, ಭಾನುವಾರ ಬೆಂಗಳೂರಿನಲ್ಲೇ ದರ್ಶನ್ ಅವರು ಕಾಲ ಕಳೀತಾರೆ, ಸೋಮವಾರ ಮೈಸೂರಿಗೆ ಹೋಗ್ತಾರೆ, ಮಂಗಳವಾರ ಬೆಳಿಗ್ಗೆ ಅವರನ್ನ ಬಂಧನಕ್ಕೆ ಒಳಪಡಿಸುವಂಥದ್ದು. ಆ ಹಿನ್ನೆಲೆಯಲ್ಲಿ ಸೋಮವಾರ ಬಂದ ನಿಮ್ಮ ಚಿತ್ರತಂಡಕ್ಕೆ ಅಂದ್ರೆ ಏನು ಗುಂಪಿಗೆ ಸೇರ್ಕೊಂಡಂತ ದರ್ಶನ್ ಅವರ ನಡವಳಿಗಳು ಯಾವ ರೀತಿ ಇತ್ತು, ಜೊತೆಗೆ ಅವರು ಏನಾದ್ರು ವಿಚಾರಗಳನ್ನ ಹೇಳ್ಕೊಂಡಿದ್ರ, ಜೊತೆಗೆ ಅವ್ರಿಗೆ ಏನಾದ್ರು ಹಣಕಾಸಿನ ಸಹಾಯವನ್ನ ಏನಾದ್ರು ಕೇಳಿದ್ರ, ಈ ರೀತಿಯ ಮಾಹಿತಿಗಳನ್ನ ಕೇಳಿರುವಂಥದ್ದು. ಯಾಕಂದ್ರೆ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಇಡೀ ಚಿತ್ರತಂಡಕ್ಕೆ ಒಂದು ರೂಮ್ಗಳನ್ನ ಬುಕ್ ಮಾಡ್ಕೊಡ್ಲಾಗಿತ್ತು. ಅದೇ ರೀತಿಯಲ್ಲಿ ದರ್ಶನ್ ಅವ್ರಿಗೂ ಕೂಡ ರೂಮ್ ಅನ್ನ ಬುಕ್ ಮಾಡಿಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲಾತಿಗಳು, ಜೊತೆಗೆ ಒಂದಷ್ಟು, ಯಾಕಂದ್ರೆ ಆತ ಆಗಾಗ್ಲೇ ತಲೆಮರೆಸ್ಕೊಂಡಿದ್ದಂತ ಆರೋಪಿಯಾಗಿದ್ದ. ಆ ಹಿನ್ನೆಲೆಯಲ್ಲಿ ಆತನ ಒಂದಷ್ಟು ಡೀಟೇಲ್ಸ್ಗಳು ಎಲ್ಲೆಲ್ಲಿ ಉಳ್ಕೊಂಡಿದ್ರು, ಜೊತೆಗೆ ಅವರಿಗೆ ಸ್ಪೆಷಲಿಸ್ಟಿಸ್ ಅಂದ್ರೆ ಅವರಿಗೆ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟಂತ ವ್ಯಕ್ತಿಗಳು ಯಾರಿದ್ರು ಅವರ ಬಳಿಯಲ್ಲಿ ಹೇಳಿಕೆಗಳನ್ನ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಮಿಲನ ಪ್ರಕಾಶ್ ಅವರ 1.5 ಗಂಟೆಗಳ ಕಾಲ ವಿಚಾರಣೆಗೊಳಪಡಿಸಿದ್ರು. ಮಾಹಿತಿಗಳನ್ನ ಪಡ್ಕೊಂಡು ಅದಾದ ಬಳಿಕ ಅವರನ್ನ ವಿಚಾರಣೆಯಿಂದ ಕಳಿಸ್ಕೊಟ್ಟಿರುವಂಥದ್ದು. ಯಾಕೆಂದ್ರೆ ಡೆವಿಲ್ ಅವರ ಚಿತ್ರೀಕರಣ ಪ್ರಾರಂಭ ಆಗಿತ್ತು. ಸೋಮವಾರ ಕೂಡ ಅವರು ಚಿತ್ರೀಕರಣವನ್ನ ಮಾಡಿದ್ರು. ರಾಡಿಸನ್ ಬ್ಲೂ ಹೋಟೆಲ್ನ ಮೈಸೂರಿನಲ್ಲೇ ಉಳಿದುಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಅವರ ವಿಚಾರಗಳೇನಿತ್ತು ಮತ್ತು ಆ ಚಿತ್ರತಂಡದಲ್ಲಿ ನಡೆದಂತ ಬೆಳವಣಿಗೆಗಳೇನಿತ್ತು, ಆ ಬೆಳವಣಿಗೆಗಳ ಬಗ್ಗೆ ಅಷ್ಟೇ ಮಾಹಿತಿಯನ್ನ ಕಲೆ ಹಾಕಿರುವಂಥದ್ದು. ಮಮತಾ. ರೈಟ್ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ. ದರ್ಶನ್ ಹಾಗೂ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್ಗಳು ದಿನಕ್ಕೊಂದರಂತೆ ಸಿಗ್ತಾ ಇದೆ. ಪವಿತ್ರ ಗೌಡ ಗೆಳತಿ ಸಮತಾಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ. ಜೈಲಲ್ಲಿ ದರ್ಶನ್ರನ್ನ ಭೇಟಿಯಾಗಿದ್ದಂತಹ ಸಮತಾಗೆ ಈ ಮೂಲಕ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಾ ಇದೆ. A9 ಧನ್ರಾಜ್ಗೆ 3,000 ಹಣವನ್ನ ಈ ಸಮತಾ ಕೊಟ್ಟಿರ್ತಾರೆ. ಸೊ ಈ ಹಣ ಕೊಟ್ಟಿದ್ರ ಉದ್ದೇಶ ಏನು? ನೆನಪಿರ್ಲಿ, A9 ಧನ್ರಾಜ್ ಕೂಡ ಈ ಕೊಲೆ ಪ್ರಕರಣದಲ್ಲಿ ಅಕ್ಯೂಸ್ಡ್. ಸೊ ಅಕ್ಯೂಸ್ಡ್ ಒಬ್ಬನಿಗೆ ಫಂಡಿಂಗ್ ಮಾಡ್ತಾರೆ ಅಂದ್ರೆ ಏನರ್ಥ? ಇವ್ರಿಗೂ ಕೂಡ ಕೊಲೆ ಬಗ್ಗೆ ಗೊತ್ತಿತ್ತಾ? ಯಾರ ನಿರ್ದೇಶನದಂತೆ ಹಣ ಸಹಾಯವನ್ನ ಇವರು ಮಾಡಿದ್ರು? ಯಾವ ಉದ್ದೇಶಕ್ಕೋಸ್ಕರ? ಮತ್ತೆ ಎಷ್ಟು ಸಮಯದಿಂದ ಕಾಂಟ್ಯಾಕ್ಟ್ ಇತ್ತು? ಇದ್ದಕ್ಕಿದ್ದ ಹಾಗೆ 3,000 ರೂಪಾಯಿ ಕೊಡುವಂತಹ ಉದಾರತೆ ತೋರಿಸಿದ್ದಾದ್ರೂ ಯಾಕೆ ಅಂತೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಸಮತಾರಿಂದ ಪೊಲೀಸರು ಬಯಸ್ತಾ ಇದ್ದಾರೆ. ಹೀಗಾಗಿ ಮಾಹಿತಿ ಪಡ್ಕೊಳ್ಳೋಕೆ ಸಮತಾಗೂ ಕೂಡ ಪೊಲೀಸರು ನೋಟಿಸ್ ಅನ್ನ ಕೊಡ್ತಾರೆ ಅಂತ ನಿನ್ನೆನೆ ನಾವು ಹೇಳ್ತಾ ಇದ್ವಿ. ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸ್ನವರು ಅಂತ ಡೀಟೇಲ್ಸ್ ಕೊಡ್ತಾರೆ. ಮತ್ತೆ ಜಾಯ್ನ್ ಆಗ್ತಾರೆ ಮುರಳಿ. ಈಗ ಸಮತಾ ಕೂಡ ಈಗ ಒಂದು ಆರೋಪ ಅವ್ರ ಮೇಲೆ ಇರೋದು, ಆರೋಪಿಗಳಿಗೆ ಫಂಡಿಂಗ್ ಮಾಡಿದ ವಿಚಾರದಲ್ಲಿ ಇವ್ರದ್ದು ಪಾತ್ರ ಇದೆ ಅಂತ. ಸೊ ಏನೇನು ಅನುಮಾನ ಇದೆ ಇವ್ರ ಬಗ್ಗೆ ಅಂತ?
ಮಮತಾ, ಏನಂದ್ರೆ A9 ಆಗಿರುವಂತ ಧನರಾಜ್ ಆರೋಪಿ ಏನಿದ್ದಾನೆ ಆತ ಎಲೆಕ್ಟ್ರಿಕ್ ಶಾಕ್ ಅನ್ನು ಕೊಟ್ಟು ಹತ್ಯೆಯನ್ನ ಮಾಡ್ಲಿಕ್ಕೆ ಸಹಾಯವನ್ನ ಮಾಡಿದಂತವ್ರು. ಯಾಕಂದ್ರೆ ಮೆಗ್ಗಾರನ್ನ ಶೆಡ್ಗೆ, ಪಟ್ಟಣಗೆರೆ ಶೆಡ್ಗೆ ತೆಗೆದುಕೊಂಡು ಹೋಗಿದ್ದ, ಅಲ್ಲಿ ಈ ರೀತಿಯಲ್ಲಿ ಕೃತ್ಯಕ್ಕೆ ಸಹಾಯವನ್ನು ಮಾಡಿದಂಥದ್ದು ಮತ್ತು ಕೃತ್ಯದಲ್ಲಿ ಭಾಗಿಯಾಗಿದ್ದಂತ ಆರೋಪಿ. ಆತನಿಗೆ ಒಂದಷ್ಟು ಹಣಕಾಸಿನ ಸಹಾಯವನ್ನ ಸಮತವರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿದಾವೆ. ಯಾಕಂದ್ರೆ ಧನರಾಜ್ ಕರೂರ್ ವೈಶ್ಯ ಬ್ಯಾಂಕ್ ಏನಿತ್ತು ಅದರಲ್ಲಿ ತನ್ನ ಅಕೌಂಟ್ ಅನ್ನು ಹೊಂದಿದ್ದಾರೆ. ಆ ಅಕೌಂಟ್ ಹೊಂದಿರೋ ಹಿನ್ನೆಲೆಯಲ್ಲಿ ಅವರ ಗೂಗಲ್ ಪೇ ಏನೋ ಅಕೌಂಟ್ ಏನಿತ್ತು ಅದಕ್ಕೆ 3,000 ಹಣವನ್ನ ಹತ್ಯೆ ಆದ ಬಳಿಕ ಏನು ಕೊಟ್ಟಿರುವಂಥದ್ದು. ಆ 3,000 ಹಣವನ್ನ ಯಾವ ವಿಚಾರಕ್ಕೆ ಧನರಾಜ್ ಅವರು ಸಮಂತ ಬಳಿಯಲ್ಲಿ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ ಮತ್ತು ಯಾವ ವಿಚಾರವನ್ನ ಹೇಳಿ ಹಣವನ್ನ ಪಡ್ಕೊಂಡ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕಾಗಿರುವಂಥದ್ದು. ಯಾಕಂದ್ರೆ ಕೇವಲ 3,000 ಹಣವನ್ನ ಕೊಟ್ಟಿರುವಂಥದ್ದು ದೊಡ್ಡ ಅಪರಾಧ ಅಲ್ಲ. ಆದ್ರೆ ವಿಚಾರ ತಿಳಿದು ಏನಾದರೂ ಆತನ ತಲೆಮರೆಸ್ಕೊಳ್ಳೋದಕ್ಕೆ ಅಥವಾ ಆತನಿಗೆ ಅಂದ್ರೆ ಧನರಾಜ್ ಏನು ಎಲ್ಲ ಆರೋಪಿಗಳು ಬಂಧನ ಆದ 10 ದಿನಗಳ ಬಳಿಕ ಆತ ಬಂಧನ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆತನಿಗೆ ಫಂಡಿಂಗ್ ಏನಾದರೂ ಮಾಡಿದ್ರ, ಜೊತೆಗೆ ಬೇರೆ ರೀತಿಯಲ್ಲಿ ನಗದು ರೂಪದಲ್ಲಿ ಏನಾದರೂ ಹಣವನ್ನ ಕೊಡ್ಲಾಗಿತ್ತಾ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಸಮತ ಅವರಿಗೆ ಈಗ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. ಬಹುತೇಕ ನಾಳೆ ಅವರು ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆಗಳಿದ್ದಾವೆ. ಆ ಸಂದರ್ಭದಲ್ಲಿ ಕರೂರ್ ವೈಶ್ಯ ಬ್ಯಾಂಕ್ನ ಡೀಟೇಲ್ಸ್ಗಳಿರ್ಬೋದು, ಜೊತೆ ಗೂಗಲ್ ಪೇಗೆ ಅವರ ನಂಬರ್ನಿಂದ ಮತ್ತು ಅವರ ಅಕೌಂಟಿಂದ ಟ್ರಾನ್ಸಾಕ್ಟ್ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಒಂದಷ್ಟು ಸ್ಪಷ್ಟೀಕರಣವನ್ನ ಕೇಳೋ ಪ್ರಯತ್ನವನ್ನ ಪೊಲೀಸರು ಮಾಡುವಂಥದ್ದು. ಮಮತಾ, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ. ಒಟ್ಟಿನಲ್ಲಿ ಸಮತಾ ವಿಚಾರದಲ್ಲಿ ಅನೇಕ ಪ್ರಶ್ನೆಗಳು ಪೊಲೀಸರಿಗಿದೆ. ಒಂದು, ಆರೋಪಿಗಳಿಗೆ ಫಂಡಿಂಗ್ ಮಾಡಿದ ವಿಚಾರದಲ್ಲಿ ಇವರು ಕೂಡ 3,000 ರೂಪಾಯಿನ ಹಾಕಿದ್ದಾರೆ ಗೂಗಲ್ ಪೇಗೆ ಅಂತ. ಯಾಕೆ ಹಾಕಿದ್ರು ಅನ್ನೋದು ಪ್ರಶ್ನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ನಂತರ ಬೆಂಗಳೂರು ಪೊಲೀಸರು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಡೀಟೇಲ್ಸ್ ಈಗ ನೋಡ್ತಾ ಇದ್ದೀರಾ. ರೌಡಿ ಶೀಟರ್ಗಳ ಫ್ಯಾನ್ ಫಾಲೋಯಿಂಗ್ ಗ್ರೂಪ್ಗಳ ಮೇಲೆ ಸಿಸಿಬಿ ಕಣ್ಣಿಟ್ಟಿದೆ. ಕ್ರಿಮಿನಲ್ಗಳ ಹೆಸರಲ್ಲಿ ಗ್ರೂಪ್ಗಳನ್ನ ಲಿಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. ವಿಲ್ಸನ್ ಗಾರ್ಡನ್ ನಾಗ, ಸೈಲೆಂಟ್ ಸುನೀಲ ಸೇರಿದಂತೆ ಅನೇಕ ವ್ಯಕ್ತಿಗಳು ಸಮಾಜದಲ್ಲಿ ಕಂಟಕ ಅಥವಾ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂತ ಏನು ಕರಿತೀವಿ, ಸೊ ಅವ್ರ ಹೆಸರಲ್ಲಿ ಬಿಟ್ಟಿ ಬಿಲ್ಡಪ್ ಕೊಡುವಂತಹ ಕೆಲಸವನ್ನ ಅವರ ಕೆಲವು ಚೇಲಾಗಳು ಮಾಡ್ತಾ ಇದ್ರು. ಅದು ಸಮಾಜಕ್ಕೆ ಅತ್ಯಂತ ಕೆಟ್ಟ ಮೆಸೇಜ್ ಕೊಡುವಂತಹ ಪ್ರಯತ್ನ. ಹೀಗಾಗಿ ಅಂತ ಗ್ರೂಪ್ಗಳಿಗೆ ಕಡಿವಾಣ ಹಾಕಬೇಕು ಅಂತ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಅವರು ಸಮಾಜ ಸುಧಾರಕರು ಅಲ್ಲ, ಉದ್ಧಾರಕರು ಅಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಲೀಗಲಿ ಫೇಸ್ ಮಾಡಿ ಅಂತ ಹೇಳಿ ಕೆಲವರಿಗೆಲ್ಲ ನೋಟಿಸ್ ಕೊಡೋ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಅಂತವರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಮಾನಿಟರಿಂಗ್ ಮಾಡುವಂತಹ ಕೆಲಸ ಕೂಡ ಸಿಸಿಬಿ ಪೊಲೀಸರ ಕಡೆಯಿಂದ ಆಗ್ತಾ ಇದೆ. ಎನ್ ಬಾಸು, ಸಿ ಬಾಸು, ಎಸ್ ಬಾಸು, ಎಂ ಬಾಸು ಅಂತೆಲ್ಲ ಯಾರ್ಯಾರು ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತವರ ಹಿಂದೆ ಬಿದ್ದಿದೆ ಸಿಸಿಬಿ ಅಧಿಕಾರಿಗಳ ತಂಡ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು ತೀರಾ ಇತ್ತೀಚೆಗಂತೂ ಒಂದು ಕೊಲೆ ಮಾಡಿದಂತಹ ವ್ಯಕ್ತಿ ರಾಜಾರೋಷವಾಗಿ ಅದನ್ನ ಹಾಕೊಂಡು, ಸ್ಟೇಟಸ್ ಹಾಕೊಂಡು, ರೋಲೆಕ್ಸ್ ಅನ್ನುವಂತಹ ವ್ಯಕ್ತಿ ಹಾಕೊಂಡು ಅದನ್ನ ಬಹಳಷ್ಟು ಜನ ಚೀಮಾರಿ ಕೂಡ ಹಾಕಿದ್ರು. ಇದನ್ನೆಲ್ಲ ಪೊಲೀಸರು ನೋಡ್ತಾ ಇಲ್ವಾ ಅಂತ ಫೈನಲಿ ಎಚ್ಚೆತ್ತುಕೊಂಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಆದ ನಂತರ ಸೋಷಿಯಲ್ ಮೀಡಿಯಾ ಮೇಲೆ ಹದ್ದಿನ ಕಣ್ಣು ಇಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೈಕಲ್ ರವಿ ಸೇರಿದಂತೆ ಯಾರ್ಯಾರು ರೌಡಿ ಶೀಟರ್ಗಳು ಅಥವಾ ಹೆಬಿಚುವಲ್ ಅಫೆಂಡರ್ಸ್ ಇದ್ರು ಅವ್ರ ಹೆಸರಲ್ಲಿ ಏನಾದರೂ ಫ್ಯಾನ್ ಪೇಜಸನ್ನು ಮಾಡಿ ಅದನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ರೆ ಅಂಥ ವ್ಯಕ್ತಿಗಳಿಗೆ, ಅಂಥ ಅಡ್ಮಿನ್ಗಳಿಗೆ ಬುಲಾವ್ ಕೊಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವ ಉದ್ದೇಶಕ್ಕೆ, ಪರಮ ಉದ್ದೇಶಕ್ಕೆ ನೀವು ಓಪನ್ ಮಾಡಿದ್ದೀರಾ ಫ್ಯಾನ್ ಪೇಜ್ನ, ಉತ್ತರ ಕೊಡಿ, ಮತ್ತು ಎಲ್ಲಿಂದ ಬರ್ತಾ ಇದೆ ದುಡ್ಡು, ಇದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಏನಾದರೂ ಅವರೇ ಹೇಳಿದ್ದಾರಾ, ಮತ್ತು ಏನಿದ್ರು ಇಂಟೆನ್ಷನ್ ಏನು, ಈ ಥರದ ಫ್ಯಾನ್ ಪೇಜ್ಗಳನ್ನು ರೌಡಿಗಳಿಗೆ ಓಪನ್ ಮಾಡಿಬಿಟ್ಟು ಏನು ಹೇಳೋದಕ್ಕೆ ಹೊರಟಿದ್ದೀರಾ ಸಮಾಜಕ್ಕೆ ಅಂತೆಲ್ಲ ಕೇಳೋ ನಿಟ್ಟಿನಲ್ಲಿ ಹಲವರಿಗೆ ನೋಟಿಸ್ ಕೂಡ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಈಗಾಗಲೇ ಈ ವಿಚಾರದಲ್ಲಿ ಯಾವುದಾದ್ರೂ ಫ್ಯಾನ್ ಪೇಜನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ದಂತಹ ಅಡ್ಮಿನ್ಗಳಿಗೆ ನೋಟಿಸ್ ಕೊಟ್ಟಿದ್ದಾರಾ, ಏನು ಕತೆ? ಖಂಡಿತವಾಗ್ಲೂ ಮಮತಾ, ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರದಲ್ಲಿ ಬೆಂಗಳೂರು ಪೊಲೀಸರು ಎಚ್ಚೆತ್ತಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಿಸಿಬಿ ಪೊಲೀಸರು ಈಗಾಗಲೇ ಬೆಂಗಳೂರಿನ ಅಂಡರ್ ವರ್ಲ್ಡ್ ಗ್ರೂಪ್ ಅಲ್ಲಿ ಏನು ಗುರ್ಸ್ಕೊಂಡಿದ್ದಾರೆ, ಅಂದ್ರೆ ಕುಖ್ಯಾತ ರೌಡಿ ಶೀಟರ್ಗಳು ಅಂತ ಏನು ಗುರ್ಸ್ಕೊಂಡಿದ್ದಾರೆ, ಅಂತವರ ಫ್ಯಾನ್ ಫಾಲೋಯಿಂಗ್ ಮೇಲೆ ಸಿಸಿಬಿ ಪೊಲೀಸರು ಕಂಡಿಟ್ಟಿರುವಂತದ್ದು. ಒಂದೊಂದು ಫ್ಯಾನ್ ಫಾಲೋಯಿಂಗ್ ಗ್ರೂಪ್ಗಳಲ್ಲೂ ಕೂಡ ಸಾವಿರಾರು ಜನ ಫಾಲೋವರ್ಸ್ ಇರುವಂತದ್ದು ಕೂಡ ಪೊಲೀಸರ ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು. ಅಂತ ಪ್ರಮುಖ ಅಂದ್ರೆ ರೌಡಿ ಶೀಟರ್ ಅಂತ ಸೈಲೆಂಟ್ ಸುನೀಲ್ ಆಗ್ಬೋದು, ಸೈಕಲ್ ರವಿ ಆಗ್ಬೋದು, ಈ ತರ ದೊಡ್ಡ ದೊಡ್ಡ ರೌಡಿ ಶೀಟರ್ಗಳೇನಿದ್ದಾರೆ ಅವರ ಹಿಂಬಾಲಕರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಫ್ಯಾನ್ ಫಾಲೋಯಿಂಗ್ ಪೇಜ್ ಗಳನ್ನು ಕ್ರಿಯೇಟ್ ಮಾಡುವಂತದ್ದು, ಅವ್ರ ಫೋಟೋಸ್, ಅವ್ರ ವಿಡಿಯೋಸ್ಗಳನ್ನೆಲ್ಲ ಬಳಸ್ಕೊಂಡು ಸಿನಿಮಾ ಸ್ಟೈಲ್ ಅಲ್ಲಿ ಅದನ್ನ ಪ್ಲೇ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅದನ್ನಲ್ಲಿ ಕೂಡ ಇರುವಂತ ಸಾವಿರಾರು ಜನ
ಬೆಂಬಲಿಗರೇನಿದ್ದಾರೆ ಅವರು ಕೂಡ ಈ ರೀತಿಯ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಬಹುದು ಅನ್ನೋ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸರು ಎಲ್ಲವನ್ನೂ ಕೂಡ ಲೀಸ್ಟ್ ಲೀಸ್ಟ್ ಮಾಡಿದ ನಂತರದಲ್ಲಿ ಸೈಬರ್ ಎಕ್ಸ್ಪರ್ಟ್ ಗಳ ನೆರವಿನಿಂದ ಆ ಗ್ರೂಪ್ ಗಳನ್ನು ಡಿಲೀಟ್ ಮಾಡುವಂತ ಕೆಲಸ ಮಾಡ್ತಾ ಇರುವಂತದ್ದು ಮಮತಾ. ರೈಟ್, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಅಂತ ಗ್ರೂಪ್ಗಳನ್ನು ಅಂದರೆ ಸಮಾಜಕ್ಕೆ ಏನೂ ಲಾಭ ಇಲ್ಲದೆ, ಒಂಚೂರು ಗೇನ್ ಇಲ್ಲದೆ ಈ ರೌಡಿಗಳಿಗೆ ಬಿಟ್ಟಿ ಬಿಲ್ಡಪ್ಪು ಶೋಕಿ ಕೊಡುವಂತಹ ಕೆಲವು ಗ್ರೂಪ್ಗಳನ್ನು ಡಿಲೀಟ್ ಮಾಡಿಸೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಮಾತು ಕೇಳದೆ ಇರೋರನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡು ಬಾರಪ್ಪ ಮಾತಾಡೋಣ ಅಂತ ಹೇಳಿ ಕರೆಸ್ಕೊಳ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ.